ಅವರ ಮೇಲೆ ವಿಶ್ವಾಸವನ್ನು ಇಟ್ಟು ಅವರ ಪ್ರೀತಿಯಿಂದ ನನಗೇನು ಬೇಡ, ನನ್ನ ಕ್ಷೇತ್ರದ ಜನರ ಬದುಕಿಗೆ, ರೈತರ ಬದುಕಿಗೆ ಶಾಸಕರು 5 ಕೋಟಿ ಕೊಡಿ, 10 ಕೋಟಿ ಕೊಡಿ, 20 ಕೋಟಿ ಕೊಡಿ, 30 ಕೋಟಿ. ನಿಂಬೆಹಣ್ಣು ಪೂಜೆಗೂ ಉಪಯೋಗಿಸ್ತೀವಿ, ದೃಷ್ಟಿಗೂ ಉಪಯೋಗಿಸ್ತೀವಿ, ಇದನ್ನ ಊಟಕ್ಕೂ ಉಪಯೋಗಿಸ್ತೀವಿ, ಒಳ್ಳೆ ರುಚಿ ಬರಲಿ ಅಂತೇಳಿ. ಎಲ್ಲ ನಮ್ಮಲ್ಲಿರುವಂತ ಅನೇಕ ಭಾವನೆಗಳ, ಕೆಟ್ಟ ಭಾವನೆಗಳನ್ನ ಎಳ್ಳಿ ತೆಗೆದಿ, ದೃಷ್ಟಿ ತೆಗೆದಿ ಮನುಷ್ಯನನ್ನ ಶುದ್ಧಿ ಮಾಡಲಿಕ್ಕೂ ನಾವು ಉಪಯೋಗಿಸ್ತೀವಿ. ಅಂತ ನಿಂಬೆಹಣ್ಣಿನ ನಾಡು ಈ ಇಂಡಿ ತಾಲೂಕು. ನಾನು ಎಂ.ಬಿ. ಪಾಟೀಲ್ ಕೇಳ್ತಾ ಇದ್ದೆ, ನಮ್ಮ ಕಡೆ ಈ ನಿಂಬೆಹಣ್ಣು ಬರೆದಿಲ್ವಲ್ಲ, ಇಷ್ಟು ಬೆಳೀತಾರೆ ರೈತರು ಅಂತೇಳಿ. ಬಹಳ ಸಂತೋಷ ಆಯ್ತು. ಈ ಒಂದು ಪವಿತ್ರವಾದ ನಾಡಿಗೆ ಬಂದು, ಬಹುಶಃ ನಿಮ್ಗೊಂದು ಸತ್ಯ ಹೇಳಬೇಕು ಅಂದ್ರೆ, ನಾನು 2ನೇ ಬಾರಿಗೆ ನೀರಾವರಿ ಸಚಿವರಾದ ಮೇಲೆ ಬೇರೆ ಯಾವ ಕ್ಷೇತ್ರಕ್ಕೂ ನಾನು ಮುಖ್ಯಮಂತ್ರಿಗಳು ಇಷ್ಟು ಹಣ ಕೊಡಲಿಲ್ಲ. ಇಂಡಿ ಕ್ಷೇತ್ರಕ್ಕೆ ಮಾತ್ರ ಇಷ್ಟು ದೊಡ್ಡ ಮೊತ್ತದ ಹಣವನ್ನ ಮೊನ್ನೆ ತಾನೇ ಬೋರ್ಡ್ನಲ್ಲಿ 3081 ಕೋಟಿ ರೂಪಾಯಿ ವೆಚ್ಚದ ಯೋಜನೆಯನ್ನ ಮಂಜೂರು ಮಾಡಿ ಮೊನ್ನೆ ಶುಕ್ರವಾರ, ಹಿಂದೆ 534 ಕೋಟಿ ರೂಪಾಯಿ, ಇನ್ನೊಂದು 243 ಕೋಟಿ, ಒಟ್ಟು ಸುಮಾರು 4,000ಕ್ಕೂ ಹೆಚ್ಚು ಕೋಟಿ ರೂಪಾಯಿ ಹಣವನ್ನ ಇವತ್ತು ನಿಮಗೆ ಕೊಟ್ಟು ನಿಮ್ಮ ಬದುಕಿಗೆ ಸುಮಾರು ಒಟ್ಟು ಹೆಚ್ಚು ಕಮ್ಮಿ 93,000 ಎಕರೆ ನೀರಾವರಿಗೋಸ್ಕರ ಜಮೀನನ್ನ, ಎಕರೆ ಜಮೀನನ್ನ ಕೊಟ್ಟು ಇವತ್ತು ನಿಮ್ಮ ರೈತರಿಗೋಸ್ಕರ ಸೇವೆಯನ್ನು ಮಾಡಿಕೊಂಡು ಇವತ್ತು ಇಲ್ಲಿಗೆ ಬಂದಿದ್ದೀವಿ. ಕ್ಯಾಬಿನೆಟ್ ಅನ್ನು ಮಾಡಿ ಆ ಭಾಗದ ಅಭಿವೃದ್ಧಿ ಬಗ್ಗೆ ನಾವು ಈಗಾಗಲೇ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಮುಂಜಾಗ್ರತೆಯನ್ನು ಮಾಡಿಕೊಂಡು ನಾವು ಬಂದಿದ್ದೇವೆ. ಈಗಾಗಲೇ ಗುಲ್ಬರ್ಗಕ್ಕೆ ಹೋಗಿದ್ದೋ, ಮಹದೇಶ್ವರ ಬೆಟ್ಟಕ್ಕೆ ಹೋಗಿದ್ದೋ, ನಂದಿ ಬೆಟ್ಟಕ್ಕೆ ಹೋಗಿದ್ದೋ. ಮುಂದಿನ ದಿನದಲ್ಲಿ ನಮ್ಮ ಜಿಲ್ಲಾ ಸಚಿವರಾದಂತಹ ಎಂ.ಬಿ. ಪಾಟೀಲ್ ಮತ್ತು ನಮ್ಮ ಶಾಸಕರು ಶಿವಾನಂದ ಪಾಟೀಲ್ರು ಅವರೆಲ್ಲರೂ ಕೂಡ ಮುಂದೆ ಇದನ್ನ ಬಿಜಾಪುರಲ್ಲಿ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳಲ್ಲಿ ಒತ್ತಾಯನ ಮಾಡಿದ್ದಾರೆ. ಮುಂದಕ್ಕೂ ಕೂಡ ಈ ಭಾಗವನ್ನ ನಾವು ಇಲ್ಲಿ ಬಂದು ಬಿಜಾಪುರದಲ್ಲಿ ಮಾಡಿ ಅನೇಕ ಯೋಜನೆಗಳನ್ನು ನಾವು ಪ್ರಕಟಣೆ ಮಾಡಲಿಕ್ಕೆ ನಾವು ಬದ್ಧವಾಗಿದ್ದೇವೆ. ಶ್ರೀ ಎಂ.ಬಿ. ಪಾಟೀಲ್ ಅವರು ನಿಮ್ಮ ಜಿಲ್ಲಾ ಸಚಿವರು ನಿಮ್ಮ ಜಿಲ್ಲೆಗೆ ಅನೇಕ ಕೈಗಾರಿಕೆಗಳನ್ನು ತರಬೇಕು, ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕು ಅಂತೇಳಿ ಒಂದು ದೊಡ್ಡ ಪ್ರಯತ್ನವನ್ನು ಮಾಡಿ ಮೊನ್ನೆ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಅಲ್ಲಿ ನಿಮ್ಮ ಜಿಲ್ಲೆಗೆ ಅತಿ ಹೆಚ್ಚು ಒತ್ತನ್ನು ಕೂಡ ಕೊಟ್ಟಿದ್ದಾರೆ. ಹಿಂಗೆ ಎಲ್ಲ ಶಾಸಕರು, ಶಿವಾನಂದ ಪಾಟೀಲ್ ಇರ್ಬೋದು, ಇವತ್ತು ಈ ಕಾರ್ಯಕ್ರಮ ನಮ್ಮ 4 ಶಾಸಕರು ಏನಿಲ್ಲಿ ಕೂತಿದ್ದಾರೆ, ಗುರುಗಳವರು ಅವರ ಕ್ಷೇತ್ರದಕ್ಕೂ ಕೂಡ ಇವತ್ತು ಸುಮಾರು 20,000ಕ್ಕೂ ಹೆಚ್ಚು ಎಕರೆಗಳಿಗೆ ನೀರಾವರಿ ಕೊಡುವಂತಹ ಕಾರ್ಯಕ್ರಮ ಕೂಡ ಇವತ್ತು ನಾವು ರೂಪಿಸಿದ್ದೇವೆ. ಅವರ ಕೈಯನ್ನು ಕೂಡ ಬಲಪಡಿಸಲಿಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ನಾವು ಹಾಕೊಂಡು ನಾವು ಬಂದಿದ್ದೇವೆ. ಆದ್ರಿಂದ ನಾನು ಇನ್ನು ಹೆಚ್ಚಿಗೆ ಮಾತಾಡೋದಿಲ್ಲ. ಬೆಂಗಳೂರಿನಲ್ಲಿ ಸ್ವಲ್ಪ ಲೇಟ್ ಆಯಿತು, ಆದರೂ ಚಿಂತೆ ಇಲ್ಲ. ತಾವು ವಿಶ್ವಾಸ ಇದೆ, ಇದು ನಿಮ್ಮ ಸರ್ಕಾರ, ನೀವು ಕೊಟ್ಟಂತ ಸರ್ಕಾರ. ಇಡೀ ರಾಜ್ಯದಲ್ಲಿ ಮತ್ತೆ 28ರಿಗೆ ನೀವೆಲ್ಲರೂ ಕೂಡ ಇಡೀ ಜಿಲ್ಲೆಯಲ್ಲಿ ಏನು ಒಂದು ಶಾಸಕರು ಕಳ್ಕೊಂಡಿದ್ದೇವೆ ಅದನ್ನು ಕೂಡ ತುಂಬುವಂತ ಕೆಲಸವನ್ನು ತಾವು ಮಾಡಬೇಕು. ಈ ಸರ್ಕಾರ 2 ಶಾಸಕರು, ಟೌನ್ ಅಲ್ಲಿ ಮತ್ತು ಒಂದು ಗ್ರಾಮೀಣದಲ್ಲಿ, ಅವೆರಡಕ್ಕೂ ಕೂಡ ತಾವು ತುಂಬಿ ಕಾಂಗ್ರೆಸ್ ಇಡೀ ಜಿಲ್ಲೆ ಹಿಂದೆ ಕೂಡ ಒಂದ್ಸತಿ ನಾವೆಲ್ಲ ಗೆದ್ದಿತ್ತು. ಆ ರೀತಿ ನಾವೆಲ್ಲ ಗೆಲ್ಲಿಸಬೇಕು. ಮತ್ತೆ ಈ ರಾಜ್ಯದಲ್ಲಿ 28ರಲ್ಲಿ ನಿಮ್ಮ ಸರ್ಕಾರ ಆಡಳಿತಕ್ಕೆ ಬರಬೇಕು, ಜನಪ್ರಿಯ ಸರ್ಕಾರ ಬರಬೇಕು. ನಿಮ್ಮ ಸೇವೆಯನ್ನು ಅತಿ ಹೆಚ್ಚು ಮಾಡಲಿಕ್ಕೆ ತಾವೆಲ್ಲ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ಪ್ರಾರ್ಥಿಸಿ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾತು 500 ಕೋಟಿ. ಈ ತಾರೀಕು 21ನೇ ತಾರೀಕು ನಮ್ಮ ಮಾದೇವಪ್ಪನವರು 3,647 ಕೋಟಿ ರೂಪಾಯಿ ಯೋಜನೆಯನ್ನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಿಕ್ಕೆ ಹೊರಟಿದ್ದಾರೆ. ಈಗ ನಮ್ಮ ದಿನೇಶ್ ಗುಂಡೂರಾವ್ ಇದ್ದಾರೆ, ಅವರು ಸುಮಾರು ಕ್ರಾಂತಿಯನ್ನು ಮಾಡಿದ್ದಾರೆ ಆರೋಗ್ಯ ಇಲಾಖೆ. ಇಡೀ ರಾಜ್ಯದಲ್ಲಿ ಕೂಡ ಎಲ್ಲರೂ ಕೂಡ ಉತ್ತಮವಾದಂತಹ ಆರೋಗ್ಯ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ. ನಮ್ಮ ಎಚ್.ಕೆ. ಪಾಟೀಲ್ ಅವರಿದ್ದಾರೆ, ಪ್ರವಾಸ ಮಂತ್ರಿಗಳಲ್ಲಿ ಎಲ್ಲಮ್ಮ ಕ್ಷೇತ್ರದಲ್ಲಿ ಎಲ್ಲ ಕಡೆ, ಮೈಸೂರಿನಲ್ಲಿ ಎಲ್ಲ ಕಡೆ ಕೂಡ ಪ್ರವಾಸ ಕ್ಷೇತ್ರಗಳಿಗೆ ಇವತ್ತು ಅತಿ ಹೆಚ್ಚು ಉತ್ತೇಜನವನ್ನು ಕೊಟ್ಟು ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಬಂದಿದ್ದಾರೆ. ಬೆಂಗಳೂರು ನಗರದಲ್ಲಿ ಸುಮಾರು 1 ಲಕ್ಷ ಕೋಟಿ ರೂಪಾಯಿ ವೆಚ್ಚದ 4-5 ವರ್ಷಕ್ಕೆ ವಿವಿಧ ಯೋಜನೆಗಳನ್ನು ತೆಗೆದುಕೊಂಡಿದ್ದೇವೆ. ಇವೆಲ್ಲ ಅಭಿವೃದ್ಧಿಯೋ ಏನು ಅನ್ನೋದನ್ನ
ನಾನು ಈ ಜನತಾದಳದವ್ರಿಗೆ ಬಿಜೆಪಿಯವರಿಗೆ ಕೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಬಂಧುಗಳೇ, ಇವತ್ತು ತಾವೆಲ್ಲ ಅನೇಕ ಕಾರ್ಯಕ್ರಮಗಳನ್ನು ತಾವೆಲ್ಲ ಗಮನಿಸ್ತಾ ಇದ್ದೀವಿ. ಈ ರಾಜ್ಯದ 5 ಗ್ಯಾರಂಟಿಗಳು ಇಡೀ ದೇಶಕ್ಕೆ ಒಂದು ದೊಡ್ಡ ಮಾದರಿಯಾಗಿ ಇವತ್ತು ಉಳ್ಕೊಂಡು ಬಂದಿದೆ. ಇಡೀ ದೇಶ ಬಿಜೆಪಿಯ ರಾಜ್ಯಗಳು, ಬಿಜೆಪಿ ಸರ್ಕಾರದ ರಾಜ್ಯಗಳು ಕರ್ನಾಟಕ ರಾಜ್ಯದ ಮಾದರಿಯನ್ನ, ಈ ಗ್ಯಾರಂಟಿ ಯಾರನ್ನ ಇವತ್ತು ಮಾಡ್ಕೊಂಡು ಬರ್ತಾ ಇದೆ. ಈ ಗ್ಯಾರಂಟಿ ಯೋಜನೆ ಯಾಕೆ ತಂದೋ? ನಿಮ್ಮ ಬದುಕಿಗೋಸ್ಕರ. ನಿಮ್ಮ ಬದುಕಿನಲ್ಲಿ ಇವತ್ತು ಬೆಲೆ ಏರಿಕೆಗಳು ಗಗನಕ್ಕೆ ಹೋಗ್ತಾ ಇದೆ, ಆದಾಯಗಳು ಪಾತಾಳಕ್ಕೆ ಹೋಗ್ತಾ ಇದೆ. ಇದನ್ನ ಸರಿಸಾಮಾನ್ಯತೆ ಮಾಡಿ ನಿಮ್ಮ ಬದುಕನ್ನ ಸರಿಯಾದ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ಸುಮಾರು ಒಂದು ಕುಟುಂಬಕ್ಕೆ ಸರಾಸರಿ 5,000 ರೂಪಾಯಿ ಒಂದು ತಿಂಗಳಿಗೆ ಸಿಗುವಂತ ಈ ಕಾರ್ಯಕ್ರಮ ಯಾವ್ದಾರು ಸರ್ಕಾರ ಕೊಟ್ಟಿತ್ತು ಅಂದ್ರೆ ಇದು ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನ ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇತಿಹಾಸ ಪುಟಕ್ಕೆ ನಾವು ಸೇರ್ಕೊಂಡು ನಾವು ಬಂದಿದ್ದೇವೆ. ಅನೇಕರು ಟೀಕೆ ಮಾಡ್ತಾ ಇರ್ತಾರೆ, ಟೀಕೆ ಮಾಡ್ಲಿ. ಈಗ ಹಣ್ಣು ಯಾವ್ದಾದ್ರು ಮರದಲ್ಲಿ ಚೆನ್ನಾಗಿ ಬಿದ್ರೆ ಹಣ್ಣು ನೋಡಿ ಎಲ್ಲರೂ ಕೂಡ ಕಲ್ಲು ಹೊಡಿಲಿಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಇವತ್ತು ನಾವು ಮಾಡಿರುವಂತ ಸಾಧನೆಗಳು ಶಾಶ್ವತವಾಗಿ ಬದುಕುವಂತ ಸಾಧನೆಗಳು. ತಮ್ಗೆಲ್ಲ ಒಂದು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇತಿಹಾಸದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ 60-70 ವರ್ಷ ಈ ದೇಶವನ್ನು ಆಳಿದೆ. ಕೊಟ್ಟಂತ ಯೋಜನೆಗಳನ್ನ ಯಾರು ಕೂಡ ಬದಲಾವಣೆಯನ್ನು ಮಾಡೋಕ್ಕಾಗಿಲ್ಲ. ಉಳೋನ್ಗೆ ಭೂಮಿ ಇರ್ಬೋದು, ಪಂಚವಾರ್ಷಿಕ ಯೋಜನೆ ಇರ್ಬೋದು, ಸೈಟ್ ಇರ್ಬೋದು, ಮನೆ ಇರ್ಬೋದು, ಉದ್ಯೋಗ ಖಾತ್ರಿ ಯೋಜನೆ ಇರ್ಬೋದು, ಯಾವುದೇ ಯೋಜನೆ ಇರ್ಬೋದು, ಅಂಗನವಾಡಿ ಯೋಜನೆ ಇರ್ಬೋದು, ಯಾವುದೇ ಯೋಜನೆಯನ್ನು ನೀವು ಲೆಕ್ಕ ಹಾಕೊಳ್ಳಿ, ಯಾರು ಕೂಡ ಬದಲಾವಣೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಇಂದಿರಾ ಗಾಂಧಿಯವರ ಕಾಲದಲ್ಲಿ ಓಲ್ಡ್ ಏಜ್ ಪೆನ್ಷನ್, ವಿಡೋ ಪೆನ್ಷನ್ ಹೀಗೆಲ್ಲ ಕೂಡ ಕೊಟ್ಕೊಂಡು ಬಂದು ಬದಲಾವಣೆ ಮಾಡೋಕ್ಕಾಗಲಿಲ್ಲ. ಹಾಗೆ ಇವತ್ತು ಹೇಳ್ತಾ ಇದ್ದೀನಿ, ಈ ಸರ್ಕಾರ ಏನು ಪಂಚ ಗ್ಯಾರಂಟಿಗಳನ್ನ ನಾವು ಕೊಟ್ಟಿದ್ದೇವೆ, ಆ ಗ್ಯಾರಂಟಿಗಳನ್ನ ಯಾರು ಕೂಡ ಬದಲಾವಣೆಯನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಇದನ್ನ ಮತ್ತೆ ನಿಮ್ಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಆದ್ರಿಂದ